ಏನು ಮೊನ್ನೆ ಮಳೆ ಬಂದಾಗ ಬಿತ್ತಲ್ಲ ಆ ಲಿಕ್ಕಲ್ಲಿ ಇನ್ನೂ ಕರಗಿಲ್ವಾ? ಒಬ್ಬ ಬಿಲಿಯನೇಯರ್ ಒಂದು ಆಫೀಸಲ್ಲಿ ಕೂತ್ಕೊಂಡು ಜಗತ್ತಿನ 800 ಕೋಟಿ ಜನನ ಕಂಟ್ರೋಲ್ ಮಾಡ್ತಾನೆ. ತುಂಬಾ ಜನ ಹೇಳೋ ಪ್ರಕಾರ ಬಿಲ್ ಗೇಟ್ಸ್ ವೆದರ್ ಮಾಡಿಫಿಕೇಶನ್ ಟ್ರಯಲ್ ಕ್ಯಾಂಪ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದೆ ಅಂತ. ಈ ಮಳೆ ನ್ಯಾಚುರಲ್ ಅಲ್ಲ, ಬಿಲ್ ಗೇಟ್ಸ್ ಇಂಡಿಯನ್ಸ್ ಮೇಲೆ ಮಾಡ್ತಾರೋ ಒಂದು ಎಕ್ಸ್ಪೆರಿಮೆಂಟ್ ಅಂತ. ಇಲ್ಲಿ ಒಂದು ಕೆಮಿಕಲ್ ಲೇಯರ್ ನ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡ್ತಾರೆ ಅಂಡ್ ಭೂಮಿ ಮೇಲೆ ಬೀಳೋ ಎಲ್ಲಾ ಸೂರ್ಯನ ಕಿರಣನ ರಿಫ್ಲೆಕ್ಟ್ ಆಗೋ ತರ ಮಾಡಿ ಭೂಮಿನ ತಂಪಾಗಿಡಬೇಕು ಅಂತ ಇವ್ರ ಉದ್ದೇಶನ ಸರಿಯಾಗಿದೆ. ಬಟ್ ಫ್ಯೂಚರ್ ಅಲ್ಲಿ ಇದರಿಂದ ಆಗೋ ಪ್ರಾಬ್ಲಮ್ಸ್, ಸೂರ್ಯನ ಕಿರಣ ಭೂಮಿಗೆ ಟಚ್ ಆಗಿಲ್ಲ ಅಂದ್ರೆ ವಿಟಮಿನ್ ಡಿ ಎಲ್ಲಿಂದ ಬರುತ್ತೆ? ಟೈಮ್ಗೆ ಬರಬೇಕಾಗಿರೋ ಮಳೆ ಪ್ರಮಾಣ ತುಂಬಾ ಕಡಿಮೆ ಆಗುತ್ತೆ. ಈ ಆರ್ಟಿಫಿಷಿಯಲ್ ಕೆಮಿಕಲ್ ಲೇಯರ್ ಗೆ ಬಳಸ್ತಾ ಇರೋ ಕೆಮಿಕಲ್ಸ್ ಅಲ್ಲಿ ಸಲ್ಫರ್ ಕೂಡ ಇದೆ. ಈ ಸಲ್ಫರ್ ಕಂಟೆಂಟ್ ಇಂದ ಓಝೋನ್ ಲೇಯರ್ ಡಿಸ್ರಪ್ಟ್ ಆಗುತ್ತೆ, ಅಂದ್ರೆ ಓಝೋನ್ ಲೇಯರ್ ಗೆ ಹಾನಿ ಆಗುತ್ತೆ ಅಂತ ಎಪ್ಸ್ಟೈನ್ ಫೈಲ್ಸ್ ಅಲ್ಲಿ ಹೇಳಿರೋ ಪ್ರಕಾರ ಕೋವಿಡ್-19 ವೈರಸ್ ನ ಕ್ರಿಯೇಟ್ ಮಾಡಿದ್ದು ಬಿಲ್ ಗೇಟ್ಸ್ ಅಂತ. ಖುದ್ದಾಗಿ ಬಿಲ್ ಗೇಟ್ಸ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ಇಂಡಿಯಾ ಈಸ್ ಲೈಕ್ ಅ ಎಕ್ಸ್ಪೆರಿಮೆಂಟಲ್ ಲ್ಯಾಬ್ ಅಂತ. ಇದು ಫೇಕ್ ನ್ಯೂಸ್ ಅಂತ ಕೂಡ ತುಂಬಾ ಜನ ಹೇಳ್ತಾ ಇದ್ರು, ನಾನು ಕೂಡ ನಂಬಿರ್ಲಿಲ್ಲ. ಬಟ್ ಮೊನ್ನೆ ಬಂದಿರೋ ಮಳೆಯಲ್ಲಿ ಬಿದ್ದಿರೋ ಆಲಿಕಲ್ಲು ಇನ್ನೂ ಕರಗಿಲ್ಲ ಅಂದ್ರೆ ಏನಾದ್ರ ಅರ್ಥ? ಇನ್ನೊಂದು ಕಾನ್ಸ್ಪಿರಸಿ ಥಿಯರಿ ಏನ್ ಹೇಳುತ್ತೆ ಅಂದ್ರೆ, ಬಿಲ್ ಗೇಟ್ಸ್ ಉದ್ದೇಶ ಡಿಪಾಪ್ಯುಲೇಷನ್ ಅಂತ. ಅಂದ್ರೆ ಜನಸಂಖ್ಯೆ ಪ್ರಪಂಚದಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ, ಏನಾದ್ರೂ ಒಂದು ಐಡಿಯಾ ಮಾಡಿ ಜನಸಂಖ್ಯೆನ ಕಡಿಮೆ ಮಾಡಬೇಕು ಅನ್ನೋದು. ಅದಕ್ಕೆ ಅಂತಾನೆ ಕೋವಿಡ್-19 ತಗೊಂಡ್ಬಂದ್ರು ಅಂಡ್ ನೆಕ್ಸ್ಟ್ ಈ ಎಕ್ಸ್ಪೆರಿಮೆಂಟ್ ಕೂಡ ಅದರದ್ದೇ ಆಗಿದೆ ಅಂತ. ಈ ಬಿಲ್ ಗೇಟ್ಸ್ ಬಗ್ಗೆ ಅಥವಾ ಅವ್ನು ಮಾಡೋ ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ರೀಲ್ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ನಮ್ಮ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.